ವಿಮೋಚನಕಾಂಡ ಅಧ್ಯಾಯ 2. ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಆಕೆ ಅದನ್ನು ಇನ್ನೂ ಹೆಚ್ಚು ಕಾಲ ಮರೆ ಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟಳು. ಕೂಸಿಗೆ ಏನಾಗುವುದೆಂದು ತಿಳಿದುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. ಅಷ್ಟರಲ್ಲಿ ಫರೋಹನ ಕುಮಾರ್ತೆಯು ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದಳು. ಆಕೆಯ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು. ಆಕೆ ಜಂಬು ಹುಲ್ಲಿನಲ್ಲಿ ಪೆಟ್ಟಿಗೆಯನ್ನು ಕಂಡು ದಾಸಿಯನ್ನು ಕಳಿಸಿ ತರಿಸಿದಳು. ಅದನ್ನು ತೆರೆದು ನೋಡುವಾಗ ಆಹಾ, ಅಳುವ ಕೂಸು. ಆಕೆ ಅದರ ಮೇಲೆ ಕನಿಕರಪಟ್ಟು, ಇದು ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬಹುದೆಂದು ಹೇಳಿದಳು. ಆಗಲೇ ಅದರ ಅಕ್ಕ ಬಂದು ಫರೋಹನ ಕುಮಾರ್ತೆಗೆ, ನಿನಗೋಸ್ಕರ ಈ ಕೂಸನ್ನು ಮೊಲೆಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಲೋ ಎಂದು ಕೇಳಲು, ಫರೋಹನ ಕುಮಾರ್ತೆ ಹಾಗೇ ಮಾಡು ಅಂದಳು. ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರೆತಂದಳು. ಫರೋಹನ ಕುಮಾರ್ತೆ ಅವಳಿಗೆ, ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ, ನಾನೇ ನಿನಗೆ ಸಂಬಳವನ್ನು ಕೊಡುವೆನು ಎಂದು ಹೇಳಲಾಗಿ ಆ ಸ್ತ್ರೀಯು ಕೂಸನ್ನು ತೆಗೆದುಕೊಂಡು ಸಾಕಿದಳು. ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನ ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬಂದಳು. ಅವನು ಆಕೆಗೆ ಮಗನಾದನು. ಇವನನ್ನು ನೀರಿನೊಳಗಿಂದ ಎಳೆದಿದ್ದೇನೆಂದು ಹೇಳಿ ಆಕೆ ಅವನಿಗೆ ಮೋಶೆ ಎಂದು ಹೆಸರಿಟ್ಟಳು. ಮೋಶೆ ದೊಡ್ಡವನಾದ ಮೇಲೆ ಸ್ವಜನರ ಬಳಿಗೆ ಹೋಗಿ ಇವರ ಬಿಟ್ಟಿ ಕೆಲಸಗಳನ್ನು ನೋಡುತ್ತಿದ್ದನು. ಒಂದು ದಿವಸ ಅವನು ತನ್ನ ಜನರಾದ ಇಬ್ರಿಯರೊಳಗೆ ಒಬ್ಬನನ್ನು ಐಗುಪ್ತನೊಬ್ಬನು ಹೊಡೆಯುವುದನ್ನು ಕಂಡು ಮೋಶೆ ಅತ್ತಿತ್ತ ನೋಡಿ ಯಾರೂ ಇಲ್ಲವೆಂದು ತಿಳಿದು ಆ ಐಗುಪ್ತನನ್ನು ಹೊಡೆದು ಹಾಕಿ ಅವನ ಶವವನ್ನು ಮರಳಿನಲ್ಲಿ ಮುಚ್ಚಿಟ್ಟನು. ಮರುದಿವಸ ಅವನು ಹೊರಟು ಹೋಗಿ ನೋಡಿದಾಗ ಇಬ್ಬರು ಇಬ್ರಿಯರೇ ಜಗಳವಾಡುತ್ತಿದ್ದರು. ಅನ್ಯಾಯ ಮಾಡುತ್ತಿದ್ದವನಿಗೆ ಅವನು, ಏನಯ್ಯ, ನೀನು ಯಾಕೆ ಸ್ವಕುಲದವನನ್ನು ಹೊಡೆಯುತ್ತೀ ಎಂದು ಕೇಳಿದಾಗ ಆ ಮನುಷ್ಯನು, ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರು ಯಾರು? ಆ ಐಗುಪ್ತನನ್ನು ಕೊಂದು ಹಾಕಿದಂತೆ ನನ್ನನ್ನೂ ಕೊಂದು ಹಾಕಬೇಕೆಂದಿದ್ದೀಯೋ ಅಂದನು. ಈ ಮಾತನ್ನು ಕೇಳಿ ಮೋಶೆ, ಆ ಕಾರ್ಯವು ಬಯಲಿಗೆ ಬಂತಲ್ಲ ಅಂದುಕೊಂಡು ಅಂಜಿದನು. ನಡೆದ ಸಂಗತಿಯು ಫರೋಹನಿಗೆ ತಿಳಿದು ಬಂದಾಗ ಅವನು ಮೋಶೆಯನ್ನು ಕೊಲ್ಲಿಸಬೇಕೆಂದು ಆಲೋಚಿಸಿದ್ದರಿಂದ ಮೋಶೆ ಫರೋಹನ ಬಳಿಯಿಂದ ಓಡಿ ಹೋಗಿ ಮಿದ್ಯಾನ್ ದೇಶವನ್ನು ಸೇರಿದನು. ಅಲ್ಲಿ ಒಂದು ಬಾವಿಯ ಹತ್ತಿರ ಕೂತುಕೊಂಡಿರಲು ಮಿದ್ಯಾನ್ಯರ ಆಚಾರ್ಯನ 7 ಮಂದಿ ಹೆಣ್ಣು ಮಕ್ಕಳು ಬಂದು ತಂದೆಯ ಕುರಿಗಳಿಗೆ ಕುಡಿಸುವುದಕ್ಕೋಸ್ಕರ ನೀರು ಸೇದಿ ದೋಣಿಗಳಲ್ಲಿ ಹಾಕುತ್ತಿದ್ದರು. ಕುರುಬರು ಬಂದು ಅವರನ್ನು ಬಾವಿಯ ಬಳಿಯಿಂದ ಓಡಿಸಲು ಮೋಶೆ ಅವರಿಗೆ ಸಹಾಯವಾಗಿ ಬಂದು ಅವರ ಕುರಿಗಳಿಗೆ ಕುಡಿಸಿದನು. ತರುವಾಯ ಅವರು ತಮ್ಮ ತಂದೆಯಾದ ರೆಗೂವೇಲನ ಬಳಿಗೆ ಬಂದಾಗ ಅವನು, ನೀವು ಈ ಹೊತ್ತು ಬೇಗ ಬಂದಿರಿ, ಇದು ಹೇಗೆ ಎಂದು ಕೇಳಲಾಗಿ ಅವರು, ಐಗುಪ್ತನಾದ ಒಬ್ಬ ಮನುಷ್ಯನು ನಮ್ಮನ್ನು ಕುರುಬರ ಕೈಗೆ ತಪ್ಪಿಸಿದನು. ಇಷ್ಟು ಮಾತ್ರವಲ್ಲದೆ ಅವನು ನಮಗೋಸ್ಕರ ನೀರು ಸೇದಿ ಕುರಿಗಳಿಗೆ ಕುಡಿಸಿದನು ಅಂದರು. ಅವರ ತಂದೆ ಅವರಿಗೆ, ಆ ಮನುಷ್ಯನೆಲ್ಲಿ? ಅವನನ್ನು ಯಾಕೆ ಬಿಟ್ಟು ಬಂದಿರಿ? ಊಟ ಮಾಡುವುದಕ್ಕೆ ಕರೆಯಿರಿ ಎಂದು ಹೇಳಿದನು. ಮೋಶೆಯು ಆ ಮನುಷ್ಯನ ಸಂಗಡ ವಾಸ ಮಾಡುವುದಕ್ಕೆ ಒಪ್ಪಿಕೊಂಡನು. ಅವನು ತನ್ನ ಮಗಳಾದ ಚಿಪ್ಪೋರಳನ್ನು ಮೋಶೆಗೆ ಕೊಟ್ಟನು. ಆಕೆ ಗಂಡು ಮಗುವನ್ನು ಹೆರಲು ಮೋಶೆ, ನಾನು ಅನ್ಯ ದೇಶದಲ್ಲಿ ಪ್ರವಾಸಿಯಾಗಿದ್ದೇನೆ ಎಂದು ಹೇಳಿ ಅದಕ್ಕೆ ಗೇರ್ಷೋಮ್ ಎಂದು ಹೆಸರಿಟ್ಟನು. ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲ್ಯರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲ್ಯರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು.
ದೇವರು ಪ್ರೀತಿಸುವ ಪ್ರಿಯ ಬಿಗ್ ಜೆ ಟಿ ವಿ ವೀಕ್ಷಕರಿಗೆ ಸ್ವಾಗತ ಬಯಸುತ್ತೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ವಿಮೋಚನ ಕಾಂಡ 2ನೇ ಅಧ್ಯಾಯ, ದ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 2. ವಿಮೋಚನ ಕಾಂಡ 1ನೇ ಅಧ್ಯಾಯದಲ್ಲಿ ಇರುವಂಥ ಕೆಲವು ಘಟನೆ ನೆನಪಿಗೆ ತಂದುಕೊಳ್ಳುವ, ಯಾವ ರೀತಿಯಾಗಿ ಒಂದು ಕುಟುಂಬ, ಒಬ್ಬ ವ್ಯಕ್ತಿಯಾಗಿ ಯೋಸೇಫನು ಐಗುಪ್ತಕ್ಕೆ ಹೋದನು, ಗುಲಾಮನಾಗಿ ಹೋದನು, ಏನು ಇಲ್ಲದವನಾಗಿ, ಗತಿ ಇಲ್ಲದವನಾಗಿ ಹೋದನು. ಆದರೆ ದೇವರು ಸೆರೆಮನೆಯಲ್ಲಿದ್ದಂಥ ಅವನನ್ನು ಅರಮನೆಗೆ ತಂದು ಅವನನ್ನು ದೊಡ್ಡ ವ್ಯಕ್ತಿಯಾಗಿ ಮಾಡಿ, ದೇವರ ಜ್ಞಾನ ಅವನಿಗೆ ಲಭ್ಯವಾಗುವಂತೆ ಮಾಡಿ, ಅವನ ಜೊತೆಯಲ್ಲೇ ದೇವರು ಇದ್ದು ಪಾಪವನ್ನು ಜಯಿಸಿ, ಶೋಧನೆಯನ್ನು ಜಯಿಸಿ, ಒಬ್ಬಂಟಿತನವನ್ನು ಜಯಿಸಿ, ಕುಟುಂಬ ಇಲ್ಲದಂಥ ಪರಿಸ್ಥಿತಿಯಲ್ಲಿ ದೇವರು ತಾನೇ ಅವನೊಂದಿಗೆ ಇದ್ದು ಅವನನ್ನು ಉನ್ನತ ಸ್ಥಾನಕ್ಕೆ ತಂದು ಅಬ್ರಹಾಮನ ಆಶೀರ್ವಾದವನ್ನು ಹಬ್ಬಿಸಿದನು, ಅಥವಾ ಅಬ್ರಹಾಮನ ಆಶೀರ್ವಾದದಿಂದ ಯೋಸೇಫನನ್ನು ಸ್ನಾನ ಮಾಡಿಸಿದನು ಅಂತ ಹೇಳ್ಬೋದು. ಆಶೀರ್ವಾದ ಜಲಸ್ನಾನ ಎಂಬುದಾಗಿ. ಸರಿ, ಆ ರೀತಿಯಾಗಿದ್ದಾಗ ಪ್ರಧಾನಮಂತ್ರಿಯಾದಂಥ ಯೋಸೇಫನು ತೀರಿ ಹೋದನು 110 ವಯಸ್ಸಿನಲ್ಲಿ. ಅದಾದ ನಂತರ ಯೋಸೇಫನನ್ನು ಅರಿಯದ ಅರಸನು ಫರೋಹನು, ಯಾಕಂದರೆ ಐಗುಪ್ತದ ಅರಸರುಗಳಿಗೆ ಫರೋಹ ಅಂತ ಕರೀತಾರೆ. ಫರೋಹನು ಬಂದು ಮೊಟ್ಟ ಮೊದಲನೇದಾಗಿ, ಅಷ್ಟರೊಳಗೆ ಯೋಸೇಫನು ತೀರಿ ಹೋಗಿದ್ದನು. ಯೋಸೇಫನ 11 ಸಹೋದರರು ಕೂಡ ತೀರಿ ಹೋಗಿದ್ದರು. ಮತ್ತು ಇಸ್ರಾಯೇಲರು ನಾಯಕರಿಲ್ಲದೆ ಉಳಿದಿದ್ದರು. ನಾಯಕರಿಲ್ಲದೆ ಇರುವಂಥ ಇಸ್ರಾಯೇಲರ ದೊಡ್ಡ ಗುಂಪು ಆಶೀರ್ವಾದಕ್ಕೆ ಮಾತ್ರ ಅಡ್ಡಿಯಾಗಿರಲಿಲ್ಲ. ನಾಯಕರಿಲ್ಲದಿದ್ದರೂ ಆಶೀರ್ವಾದ ಮುಂದುವರಿಯಿತು. ದಿ ಬ್ಲೆಸ್ಸಿಂಗ್ ಗಾಡ್ ಎಕ್ಸ್ಟೆಂಡೆಡ್ ಇನ್ ಸ್ಪೈಟ್ ಆಫ್ ದಿ ಆಬ್ಸೆನ್ಸ್ ಆಫ್ ದ ಲೀಡರ್ಸ್. ನಾಯಕರ ಇಲ್ಲದಿದ್ದಾಗ್ಯೂ, ನಾಯಕರು ಸತ್ತು ಹೋಗಿದ್ದಾಗ್ಯೂ ಆಶೀರ್ವಾದ ಸತ್ತು ಹೋಗಲಿಲ್ಲ. ಆಶೀರ್ವಾದ ಬದುಕಿತ್ತು, ಆಶೀರ್ವಾದ ಮುಂದುವರಿಯಿತು, ಆಶೀರ್ವಾದ ಹಬ್ಬಿತು, ಆಶೀರ್ವಾದ ಹರಡಿತು, ಆಶೀರ್ವಾದ ಹೆಚ್ಚಿತು, ಆಶೀರ್ವಾದ ಬಲಗೊಂಡಿತು, ಆಶೀರ್ವಾದ ಅಭಿವೃದ್ಧಿ ಆಯಿತು, ಆಶೀರ್ವಾದ ಅಧಿಕವಾಯಿತು ಅಂಥೇಳ್ಬಿಟ್ಟು ವಿಮೋಚನ ಕಾಂಡ 1ನೇ ಅಧ್ಯಾಯದ 7ನೇ ವಚನದಲ್ಲಿ ನೋಡ್ತೀವಿ. ಅದಾದ ನಂತರ ಹೇಗಾದರೂ ಆಶೀರ್ವಾದಕ್ಕೆ ಅಡ್ಡಿ ತರಬೇಕಂತೇಳ್ಬಿಟ್ಟು ಅರಸನೇ, ಐಗುಪ್ತದ ಅರಸನೇ ಪ್ರಯತ್ನ ಮಾಡಿದ್ದಾಗ್ಯೂ ಅವನ ಯತ್ನ ಸಾಗಲಿಲ್ಲ. ಮತ್ತು ಅವನು ಮಿಡ್ವೈಫ್ಸನ್ನು, ನರ್ಸ್ಗಳನ್ನು, ಅಲ್ಲಿರ್ತಕ್ಕಂಥ ಸೂಲಗಿತ್ತಿಯರನ್ನು, ಶಿಪ್ರಾ ಮತ್ತು ಪೂಗ ಅನ್ನುವಂಥವ್ರು. ಶಿಪ್ರಾ ಅಂದರೆ ಪ್ರಕಾಶ, ಬ್ರೈಟ್. ಪೂಗ ಅಂತ ಹೇಳಿದರೆ ಬ್ರಿಲಿಯಂಟ್, ಚಾತುರ್ಯ, ಬುದ್ಧಿವಂತಳು ಅಂತ ಹೇಳಿಬಿಟ್ಟು ಇವರಿಬ್ಬರನ್ನು ಅವನು ಉಪಯೋಗಿಸಿಕೊಂಡು ಹೇಗಾದರೂ ಈ ಐಗುಪ್ತರಿಗೆ ಪರವಾಗಿ, ಇಸ್ರಾಯೇಲರಿಗೆ ವಿರುದ್ಧವಾಗಿ ಆ ಗರ್ಭಿಣಿಯರನ್ನು, ಆ ಪ್ರಸವ ವೇದನೆ ಪಟ್ಟು ಇಸ್ರಾಯೇಲ್ ಸ್ತ್ರೀಯರು ಮಗು ಹುಟ್ಟುವಾಗ, ಹಡೆಯುವಾಗ ಗಂಡು ಮಗುವಾಗಿದ್ದರೆ ಅದನ್ನು ಸಾಯಿಸಿಬಿಡಬೇಕು, ಹೆಣ್ಣು ಮಗುವಾಗಿದ್ದರೆ ಉಳಿಸ್ಬಿಡ್ಬೇಕನ್ನಂಥ ಸ್ಟೇ ಆರ್ಡರ್ ಅಥವಾ ಒಂದು ಆಜ್ಞೆಯನ್ನು ಕೊಡ್ತಾನೆ. ಆ ಆಜ್ಞೆಗೆ ಅವರು ಒಳಗಾಗದೆ ದೈವಾಜ್ಞೆಗೆ, ದೇವರಿಗೆ ಭಯಪಟ್ಟವರಾಗಿ ಇದ್ದರು. 2 ಸಾರಿ ಈ ಇಬ್ಬರು ನರ್ಸ್ಗಳ ಬಗ್ಗೆ ದೇವರಿಗೆ ಭಯಪಡುವವರು ಅಂತ ಹೇಳ್ಬಿಟ್ಟು ವಿಮೋಚನ ಕಾಂಡ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಮತ್ತು ದೇವರು ಆ ಇಬ್ಬರು ಐಗುಪ್ತದ ನರ್ಸ್ಗಳಿಗೆ ಹಿತ ಮಾಡಿದನು ಅಂತ ಹೇಳ್ಬಿಟ್ಟು ಬರೆದಿದೆ. ದೇವರು ಎಲ್ಲೆಲ್ಲಿ ದೇವರಿಗೆ ಭಯಪಡುವಂಥವ್ರನ್ನು ಕಾಣ್ತಾನೋ ದೇವರ ಗಮನ ಸೆಳೆಯುತ್ತದೆ. ಅದು ವಿಶ್ವಾಸಿ ಆಗಿರ್ಬೋದು, ಅವಿಶ್ವಾಸಿ ಆಗಿರ್ಬೋದು. ಆ ದೇವರು
ಪಕ್ಷಪಾತಿ ಅಲ್ಲ. ಆದ ಕಾರಣ ಆವತ್ತಿನ ದಿವಸ ದೇವರು ಅವರಿಗೆ ಹಿತ ಮಾಡಿದನು, ಅವರ ವಂಶ ಅಭಿವೃದ್ಧಿ ಮಾಡಿದನು. ಯಾಕಂದರೆ ಈಗ ವಂಶ ಅಭಿವೃದ್ಧಿ ಆಗುವಂಥ ಆಶೀರ್ವಾದ ಇಸ್ರಾಯೇಲ್ರಿಗಿತ್ತು, ಈಗ ಐಗುಪ್ತರಲ್ಲಿ ಇಬ್ಬರಿಗೆ ಸಿಕ್ಬಿಡ್ತು ಆಶೀರ್ವಾದ ಎಂಬುದಾಗಿ ನಾವು ನೋಡ್ತೇವೆ. ಆಶೀರ್ವಾದ ಸಾಂಕ್ರಾಮಿಕವಾದದ್ದು. ಬ್ಲೆಸ್ಸಿಂಗ್ ಈಸ್ ಕಾಂಟೇಜಿಯಸ್. ಸರಿ, ಆವಾಗ ಫರೋಹನು ಏನು ಮಾಡಬೇಕಂತ ಗೊತ್ತಿಲ್ಲದೆ ಏನು ಮಾಡ್ತಾನೆ, ತನ್ನ ಜನರಿಗೆಲ್ಲ ಒಂದು ಹೊಸ ಆಜ್ಞೆ ಕೊಡ್ತಾನೆ. ಅದೇನಂತ ಹೇಳಿದರೆ, ಇಬ್ರಿಯರ ಗಂಡು ಕೂಸುಗಳನ್ನೆಲ್ಲ ತಗೊಂಡು ನೈಲ್ ನದಿ, ದೊಡ್ಡ ನದಿ, ಆ ದೊಡ್ಡ ನದಿಯಲ್ಲಿ ಗಂಡು ಕೂಸುಗಳನ್ನು ಹಾಕಿಬಿಡ್ರಿ ಎಂಬುದಾಗಿ ಹೇಳ್ತಾನೆ. ಹೆಣ್ಣು ಕೂಸುಗಳನ್ನೆಲ್ಲ ಉಳಿಸ್ಕೋಬೇಕು ಎಂಬಂಥ ವಿಚಿತ್ರ ಹೊಸ ಆಜ್ಞೆ ಹೊರಡಿಸ್ತಾನೆ. ಆ ರೀತಿಯಾಗಿ 1ನೇ ಅಧ್ಯಾಯ ಮುಗಿತದೆ. 2ನೇ ಅಧ್ಯಾಯದಲ್ಲಿ ನೋಡುವಾಗ ಒಂದು ಕುಟುಂಬದ ಘಟನೆಯನ್ನು ನಾವು ನೋಡ್ತೇವೆ. ಕುಟುಂಬದಲ್ಲಿ ನಡೆದಂಥ ಒಂದು ಘಟನೆ. ಎಷ್ಟೊಂದು ಮಕ್ಕಳು, ಒಂದೊಂದು ಮಗು, ಗಂಡು ಮಗು ಈ ರೀತಿಯಾಗಿ ನೈಲ್ ನದಿಯಲ್ಲಿ ಹಾಕಲಾಗಿರಲಾಗಿ ಒಂದು ಕುಟುಂಬ ಏನು ಮಾಡಿದ್ರಂತ ನಾವು ನೋಡೋಣ. 2ನೇ ಅಧ್ಯಾಯ ವಿಮೋಚನ ಕಾಂಡ. ಲೇವಿಯ ವಂಶಸ್ಥನು, ಲೇವಿ ಕುಲ ನೆನಪಿರಲಿ, ರೂಬೆನ್, ಸಿಮಿಯೋನ್, ಲೇವಿ. ಈ ಯಾಕೋಬನ ಮಕ್ಕಳಲ್ಲಿ 3 ಹೆಸರು ಅಥವಾ 11-12 ಹೆಸರುಗಳು ಇದೆ. ಅದರಲ್ಲಿ ಒಬ್ಬನು ಲೇವಿ. ಲೇವಿ ಅಂತೇಳಿದರೆ ಸೇರುವ, ಜಾಯಿನ್ ಎಂಬುದಾಗಿ ಅರ್ಥ. ಲೇವಿಯು ಏನು ಮಾಡ್ತಾನೆ, ಒಬ್ಬ ಮನುಷ್ಯನು ಇದ್ದನು. ಅವನು ಒಂದು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡರು. ಇಬ್ಬರು ಒಂದೇ ಕುಲದವರು. ಮತ್ತು ಯಾಕಂದರೆ ಆ ದಿವಸಗಳಲ್ಲಿ ಕುಲ ಗೋತ್ರಗಳಿಗೆ ಮಹತ್ವ ಕೊಡ್ತಿದ್ರು. ದೇವರು ಕೂಡ ಒಂದು ಚರಿತ್ರೆಯನ್ನು ಸ್ಪಷ್ಟಪಡಿಸಲಿಕ್ಕೆ ಯಾರ್ಯಾರು ಯಾವ ಕುಲದವರು, ಯಾವ ನಾಯಕನಿಗೆ ಸೇರಿದವರು ಎಂಬುದನ್ನು ಸ್ಪಷ್ಟಪಡಿಸ್ತಾನೆ. ಸರಿ, 2ನೇ ಅಧ್ಯಾಯ 1ನೇ ವಚನದಲ್ಲಿ ಆಕೆಗೆ ಒಂದು ಮಗು ಹುಟ್ಟುತ್ತದೆ. ಆ ಮಗು ನೋಡಲಿಕ್ಕೆ ಚೆಲುವಾದ ಮಗುವಾಗಿತ್ತು. ಆ ಮಗು ಗೌರ್ಮೆಂಟ್ ರೂಲ್ಸ್ ಪ್ರಕಾರವಾಗಿ, ಅಂದರೆ ಐಗುಪ್ತದ ಅರಸನ ಫರೋಹನ ಆಜ್ಞೆಗೆ ಅನುಸಾರವಾಗಿ ಏನಾಗಬೇಕು, ಈ ಕೂಸನ್ನು ಕೊಲ್ಲಬೇಕು. ಯಾರಾದರೂ ನೋಡಿದರೆ ಇದನ್ನು ನೈಲ್ ನದಿಯಲ್ಲಿ ಬಿಸಾಡಿಬಿಡಬೇಕು, ಇಬ್ರಿಯರ ಈ ಕೂಸು. ಆದರೆ ತಂದೆ ತಾಯಿಗಳು ನಂಬಿಕೆಯಿಂದ, ಯಾಕೆ ನಾನು ನಂಬಿಕೆಯಿಂದ ಅಂತ ಹೇಳ್ತೀನಿ ಅಂದರೆ, ಇಬ್ರಿಯ 11:23 ನಾವು ಮೋಶೆ ಬಗ್ಗೆ ನಾವು ನೋಡ್ತೀವಿ. ಅವರು ವಿಶ್ವಾಸದಿಂದ, ಅಂದರೆ ನಂಬಿಕೆಯಿಂದ 3 ತಿಂಗಳು ಆ ಮಗುವನ್ನು ಬಚ್ಚಿಟ್ಬಿಟ್ರು. ಬಚ್ಚಿಡುವುದಕ್ಕೂ ವಿಶ್ವಾಸ ಬೇಕೇ? ಹೌದು. ಇಲ್ಲಿ ಒಂದು ಮಗುವನ್ನು ನಂಬಿಕೆಯಿಂದ ಬಚ್ಚಿಟ್ರು. ಅದನ್ನು ವಿಮೋಚನ ಕಾಂಡ 2ನೇ ಅಧ್ಯಾಯದ 3ನೇ ವಚನದಲ್ಲಿ ನಾವು ನೋಡ್ತೀವಿ. ಆಕೆ ಇನ್ನೂ ಹೆಚ್ಚು ಕಾಲ ಬಚ್ಚಿಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದು. ಮೇನ್ಲಿ ತಾಯಿ ಬಚ್ಚಿಟ್ಟಿದ್ದು ಗಂಡನ ಸಮೇತವಾಗಿ ಬಹುಶಃ. ಆದರೆ ಇನ್ನು ಮುಂದೆ ನಾವು ಬಚ್ಚಿಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಳೆ, ಆ ಕೂಸನ್ನು ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿಮಣ್ಣು ಮತ್ತು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಒಂದು ಜಂಬು ಹುಲ್ಲಿನಲ್ಲಿಟ್ಟಳು. ನೈಲ್ ನದಿಗೆ ಬಿಸಾಕಬೇಕು ಅನ್ನುವಂಥದ್ದು ಅರಸನ ಆಜ್ಞೆ. ಆದರೂ ಕೂಡ ಈ ತಾಯಿ ಮಾಡಿದ್ದು, ತನ್ನ ಮಗುವನ್ನು 3 ತಿಂಗಳ ಕೂಸನ್ನು ತಕ್ಕೊಂಡು ಏನು ಮಾಡ್ತಾಳೆ, ಆ ಒಂದು ಚಿಕ್ಕ ಪುಟ್ಟಿಯನ್ನು ಮಾಡಿ ಅದರಲ್ಲಿ ಆ ಕೂಸನ್ನು ಇಟ್ಟು ಅಲ್ಲೇ ನೈಲ್ ನದಿ ಪಕ್ಕದಲ್ಲಿ ಇಡ್ತಾಳೆ. ಕೂಸಿಗೆ ಏನಾಗ್ಬೋದು ಅಂತ ತಿಳ್ಕೊಳ್ಳುವುದಕ್ಕೆ ಆ ಕೂಸಿನ ಅಕ್ಕಳನ್ನು ಕಳಿಸ್ಬಿಟ್ಟು ಹೋಗಿ ಬಚ್ಚಿಟ್ಕೊಂಡು ನೋಡಮ್ಮ ಎಂಬುದಾಗಿ ಹೇಳ್ತಾರೆ. ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡ್ರು.
ಆ ಸೀನ್ ನೀವು ನೆನಪಿಟ್ಕೊಳ್ಬೋದು. ದೊಡ್ಡ ನೈಲ್ ನದಿ, ಒಂದು ಬುಟ್ಟಿಯಲ್ಲಿ 3 ತಿಂಗಳ ಕೂಸು, ಮತ್ತು ಸ್ವಲ್ಪ ದೂರದಲ್ಲಿ ಆ ಕೂಸಿನ ಅಕ್ಕ ನಿಂತ್ಕೊಂಡಿದ್ದಾಳೆ. ಏನಾಗ್ತಾ ಇದೆ, ಏನಾಗ್ಬೋದು ಅಂತ ಹೇಳ್ಬಿಟ್ಟು ನೋಡ್ತಾ ಇರುವಾಗ ಅಷ್ಟರಲ್ಲಿ ವಿಮೋಚನಕಾಂಡ 2ನೇ ಅಧ್ಯಾಯದ 5ನೇ ವಚನ ನಾವು ನೋಡುವಾಗ, ಅಷ್ಟರಲ್ಲಿ ಅದೇ ಸಂದರ್ಭದಲ್ಲಿ ಅಷ್ಟೇ ಸಮಯದಲ್ಲಿ ಫರೋಹನ, ಯಾವ ಅರಸನು ಇಬ್ರಿಯರಿಗೆ ಭಾಳ ಕೋಪವುಳ್ಳವನಾಗಿದ್ದನು, ಆ ಅರಸನ ಮಗಳು ಸ್ನಾನ ಮಾಡಲಿಕ್ಕೆ ಬರ್ತಾಳೆ. ಒಬ್ಬ ವ್ಯಕ್ತಿ ಆ ದಿವಸಗಳಲ್ಲಿ ಸ್ನಾನ ಆ ರೀತಿಯಾಗಿ ಮಾಡ್ತಿದ್ರು. ನದಿಗೆ ಹೋಗ್ಬಿಟ್ಟು ಸ್ನಾನ ಮಾಡುವಂಥದ್ರಲ್ಲಿ ಕೂಡ ದೇವರ ಸಾರ್ವಭೌಮತ್ವ, ದ ಸಾವರ್ನಿಟಿ ಆಫ್ ಗಾಡ್. ನೋಡ್ರಿ, ಆ ಮಗು ಅಲ್ಲಿ ಬರಬೇಕು. ಅದೇ ಸಂದರ್ಭದಲ್ಲಿ ಆ ದೇಶದ ಅತ್ಯಂತ ದೊಡ್ಡ ವ್ಯಕ್ತಿಯ ಮಗಳು, ಫರೋಹನ ಮಗಳಲ್ಲಿ ಬರ್ತಾಳೆ, ರಾಜಕುಮಾರಿ ಬರ್ತಾಳೆ. ಅಲ್ಲಿ ಆ ಕೂಸು 3 ತಿಂಗಳ ಕೂಸು, ಇಬ್ರಿಯರ ಕೂಸಿದೆ. ಐಗುಪ್ತರ ರಾಣಿ ಅಲ್ಲಿ ಬರ್ತಾ ಇದ್ದಾಳೆ, ರಾಜಕುಮಾರಿ ಬರ್ತಾ ಇದ್ದಾಳೆ. ಮತ್ತು ಬಂದು ಗೆಳತಿಯರು ಕೂಡ ಸೇರಿಕೊಂಡು ಬಂದಾಗ ತಿರುಗಾಡ್ತಾ ಇದ್ದರು. ಮತ್ತು ಆಕೆ ಜಂಬು ಹುಲ್ಲಿನಲ್ಲಿ ಪೆಟ್ಟಿಗೆಯನ್ನು ಕಂಡು ಅದನ್ನು ತೆರೆದು ನೋಡುವಾಗ, ದಾಸಿಯನ್ನು ಕಳಿಸಿ ಅದನ್ನು ತರಿಸ್ಬಿಟ್ಟು ಏನಂತ ನೋಡೋಣ ಅಂತ ಓಪನ್ ಮಾಡುವಾಗ, ಆಹಾ, ಅಳುವ ಒಂದು ಕೂಸು, ಗಂಡು ಕೂಸು. ತಕ್ಷಣ ಆಕೆ ಪತ್ತೆ ಹಚ್ಚಿಬಿಟ್ಟು ಇದು ಇಬ್ರಿಯರ ಕೂಸು, ದಿಸ್ ಮಸ್ಟ್ ಬಿ ಅ ಹೀಬ್ರೂ ಚೈಲ್ಡ್ ಎಂಬುದಾಗಿ ಕನಿಕರ ಪಡ್ತಾಳೆ. ಆ ಕನಿಕರ ಪಡುವಂತೆ ಮಾಡೋದು ಕೂಡ ದೇವರ ಸಾರ್ವಭೌಮತ್ವ. ಹೌದು, ಇಟ್ಸ್ ಅ ಫೇವರ್ ಆಫ್ ಗಾಡ್. ಕನಿಕರ ಪಟ್ಲಂತೆ. 6ನೇ ವಚನ, ವಿಮೋಚನಕಾಂಡ 2:6. ಕನಿಕರ ಪಟ್ಟು ಆಕೇನು ಮಾಡ್ತಾಳೆ, ಇಬ್ರಿಯರ ಕೂಸುಗಳಲ್ಲಿ ಮಕ್ಕಳಲ್ಲಿ ಒಂದಾಗಿರ್ಬೇಕಂತೇಳಿ ಆಗಲೇ ಏನಾಯಿತು, ಹಂಗೆ ಹೇಳ್ತಾ ಇರುವಾಗಲೇ ಅಲ್ಲಿ ಬಚ್ಚಿಟ್ಕೊಂಡು ಯಾರು ನೋಡ್ತಾ ಇದ್ರಲ್ಲ ಆ ಕೂಸಿನ ಅಕ್ಕ, ಅವಳು ಓಡಿ ಬಂದು ಏನು ಹೇಳ್ತಾಳೆ, ಫರೋಹನ ಮಗಳಿಗೆ, ನಿನಗೋಸ್ಕರ ಈ ಕೂಸನ್ನು ಹಾಲು ಕುಡಿಸಿ ಸಾಕುವುದಕ್ಕೆ ಇಬ್ರಿಯರ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಲೋ? ಭಾಳ ಬುದ್ಧಿವಂತಳಾಗಿರಬೇಕು ಈ ಹುಡುಗಿ. ಆಕೆ ಹೆಸರು ಮಿರಿಯಾಮಳು. ಯಾಕಂತ ಹೇಳಿದರೆ ಮಿರಿಯಾಮಳು ಮತ್ತು ಮರಿಯಳು ಎರಡೂ ಒಂದೇ. ಗ್ರೀಕನಲ್ಲಿ ಮರಿಯಳು, ಹೀಬ್ರೂ ಭಾಷೆಯಲ್ಲಿ ಮಿರಿಯಾಮಳು. ಮಿರಿಯಾಮಳು ಅಂತ ಹೇಳಿದ್ರೆ ಹಠವುಳ್ಳಂಥ ವ್ಯಕ್ತಿ, ಛಲ ಇರುವಂಥ ವ್ಯಕ್ತಿ, ಮತ್ತು ಒಂದು ರೀತಿಯ ಪಟ್ಟು ಹಿಡಿದಂಥ ವ್ಯಕ್ತಿ, ಸ್ವಲ್ಪ ಮಟ್ಟಿಗೆ ಹಠಮಾರಿತನವೂ ಇರುವಂಥ ವ್ಯಕ್ತಿ ಅಂತ ಹೇಳ್ಬೋದು. ಆದ ಕಾರಣ ಒಬ್ಬ ರಾಜಕುಮಾರಿಯ ಮುಂದೆ ಧೈರ್ಯವಾಗಿ ಓಡೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು, ನಾನು ನಿಮಗೋಸ್ಕರವಾಗಿ ಒಂದು ಇಬ್ರಿಯರ ನರ್ಸನ್ನು ರೆಡಿ ಮಾಡಲಾ ಸಾಕೋದಕ್ಕೆ ಅಂತ ಕೇಳುವಾಗ, ರಾಜಕುಮಾರಿ ಅಂದರೆ ಫರೋಹನ ಮಗಳು ಏನು ಹೇಳ್ತಾಳೆ, ಹಾಗೇ ಮಾಡು ಅಂತ 2 ಮಾತು ಹೇಳ್ತಾಳೆ. ಇದನ್ನು ವಿಮೋಚನಕಾಂಡ 2ನೇ ಅಧ್ಯಾಯ ಮತ್ತು 7ನೇ ವಚನದಲ್ಲಿ ನಾವು ನೋಡ್ಬೋದು. ಎಕ್ಸಡಸ್ ಚಾಪ್ಟರ್ 2:7, 2:7. ಹಾಗೆ ಮಾಡಂತ ಹೇಳಿದಾಗ ಹುಡುಗಿ ಹೋಗಿ, ಸ್ವಲ್ಪ ಗೆಸ್ ಮಾಡಿರಿ, ಸ್ವಲ್ಪ ಊಹಿಸ್ಕೊಳ್ರಿ, ಏನು ಮಾಡಿದ್ಲು ಈಕಿ? ಓಡಿ ಹೋಗಿ ಕೂಸಿನ ತಾಯಿಯನ್ನೇ, ಆ ಕೂಸಿನ ತಾಯಿಯನ್ನೇ, ಅಕ್ಕ ಭಾಳ ಬುದ್ಧಿವಂತಳು, ಕೂಸಿನ ತಾಯಿಯನ್ನೇ ಕರೆತಂದ್ಲು. ಈಗ ಸ್ವಲ್ಪ ಗೆಸ್ ಮಾಡಿರಿ ಆ ದೃಶ್ಯವನ್ನು, ಸ್ವಲ್ಪ ಆಲೋಚನೆ ಮಾಡಿರಿ. 3 ತಿಂಗಳು ಕೂಸು, ಆಮೇಲೆ ಆ ಕೂಸಿಗೆ ಮೋಶೆ ಅಂತ ಹೆಸರು ಇಡ್ತಾರೆ. ಲೋಕ ಪ್ರಸಿದ್ಧವಾದಂಥ ಒಂದು ಮಹಾನ್ ವ್ಯಕ್ತಿ ಆ ಕೂಸು ಆಗಲಿಕ್ಕಿದೆ. ಆ ಕೂಸು 3 ತಿಂಗಳ ಕೂಸು, ಗಂಡು ಮಗು. ಮತ್ತು ಸ್ನಾನ ಮಾಡಬೇಕಂತ ಬಂದಂಥ ಫರೋಹನ ಮಗಳು
ರಾಜ್ಕುಮಾರಿ ಅಲ್ಲಿ ನಿಂತಿದ್ದಾಳೆ ಮತ್ತು ಆಕೆಯ ಅಸಿಸ್ಟೆಂಟ್ ಸೇವಕಿಯರು ನಿಂತಿದ್ದಾರೆ ಮತ್ತು ಚಿಕ್ಕ ಹುಡುಗಿ ಒಬ್ಬಳು ನಿಂತ್ಕೊಂಡು ಆ ಮಗುವಿಗೋಸ್ಕರವಾಗಿ ನಾನು ಸಾಕುವಂತೆ ಯಾರನ್ನಾದರೂ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಆ ಮಗುವಿನ ತಾಯಿಯನ್ನೇ ಕರ್ಕೊಂಡು ಬಂದು ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಾಳೆ. ಆವಾಗ ಆ ರಾಜಕುಮಾರಿ, ನೀನು ಈ ಮಗುವನ್ನು 9ನೇ ವಚನ ವಿಮೋಚನಕಾಂಡ 2:9 ಎಕ್ಸೋಡಸ್ 2:9 ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ, ನನಗೋಸ್ಕರ ಸಾಕಮ್ಮ. ಈ ವಾಕ್ಯ ನನಗೆ ಭಾಳ ಹಿಡಿಸ್ತದೆ. ಯಾಕಂದರೆ ಕೆಲವು ಸಾರಿ ಸಭೆಯನ್ನು ನೋಡಿಕೊಳ್ಳುವಂಥವರು ಸಭೆಯಲ್ಲಿರುವಂಥವ್ರನ್ನ ಸಾಕಬೇಕು. ಯಾರಿಗೋಸ್ಕರ ಸಾಕಬೇಕು? ದೇವರಿಗೋಸ್ಕರವಾಗಿ ಸಾಕಬೇಕು. ದೇವರೇ ನಮಗೆ ಹೇಳಿದಂಥ ನನಗೋಸ್ಕರವಾಗಿ ಸಾಕು, ನನಗೋಸ್ಕರವಾಗಿ ಸಾಕು. ದೇವರಿಗೋಸ್ಕರವಾಗಿ ಸಭಿಕರನ್ನು ಸಾಕಬೇಕಾಗ್ತದೆ. ಆದ ಕಾರಣ ಆ ಮಾತನ್ನು ಹೇಳಿದಾಗ ಖಂಡಿತವಾಗಿ ಅವಳಿಗೆ ಭಾಳ ಖುಷಿಯಾಗಿರ್ಬೇಕು. ಖಂಡಿತವಾಗಿ ಸಾಕ್ತೇನಂತ ನಾನೇ ನಿನಗೆ ಸಂಬಳವನ್ನು ಕೊಡುವೇನು. ಸಾಕೋದಷ್ಟೇ ಅಲ್ಲ, ಒಂದು ಸಂಬಳ ಕೂಡ. ಅವ್ರ ಸಂಬಳ ಆಗಿನ ಕಾಲದಲ್ಲಿ ರಾಜ್ಕುಮಾರಿ ಅತ್ಯಂತ ಸೂಪರ್ ಪವರು ಐಗುಪ್ತದವರು. ಅವರೇನಾದರೂ ಸಂಬಳ ಕೊಟ್ಟರೆ ಸ್ವಲ್ಪ ಅಲ್ಲ, ಭಾಳ ದೊಡ್ಡ ಸಂಬಳನೇ ಕೊಡ್ತಿದ್ರು. ಈಗ ಆ ಮಗುವನ್ನು ಸಾಕುವಂತೆ ತೆಗೆದುಕೊಂಡು ಹೋಗಿ ತಾಯಿ ಆ ಮಗುವನ್ನು ತೆಗೆದುಕೊಂಡು ಹೋಗಿ ಸಾಕಿದ್ಲು. ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನ ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬಂದಳು. ಅವನು ರಾಜಕುಮಾರಿಗೆ ಮಗನಾದನು. ವಾವ್, ಎಂಥ ಆಶ್ಚರ್ಯದ ಮಾತು. ವಿಮೋಚನಕಾಂಡ 2:10 ಈ ಇಬ್ರಿಯ ಮಗನು ರಾಜಕುಮಾರಿಗೆ ಮಗನಾದನು, ಇವನನ್ನು ನೀರಿನೊಳಗಿಂದ ಎಳೆದಿದ್ದೇನಂತ ಹೇಳ್ಬಿಟ್ಟು ಹೇಳಿ ಆ ರಾಜಕುಮಾರಿ ಆ ಇಬ್ರಿಯ ಹುಡುಗನಿಗೆ ಮೋಶೆ ಎಂದು ಹೆಸರಿಟ್ಟಳು. ಮೋಶೆ ಅಂದರೆ ನೀರಿನಿಂದ ಎಳೆದಿದ್ದೇನೆ ಅಥವಾ ಸೇದಿದ್ದೇನೆ, ತೆಗೆದಿದ್ದೇನೆ, ಎಳೆದಿದ್ದೇನೆ ಅಂದ ತಕ್ಷಣ ನನಗೆ ನೆನಪಾಗುವಂಥ ಒಂದು ವಾಕ್ಯ ಯೋಹಾನ 6:44 ಯೇಸು ಕ್ರಿಸ್ತನು ಹೇಳುವಂಥದ್ದು, ನಾನು ಶಿಲುಬೆಗೆ ಎತ್ತಲ್ಪಟ್ಟಾಗ ನಾನು ಎಲ್ಲ ಜನರನ್ನು ನನ್ನ ಕಡೆಗೆ ಎಳೆದುಕೊಳ್ತೇನೆ, ತಂದೆ ಎಳ್ಕೊಳ್ತಾರೆ ಎಂಬುದಾಗಿ. ಸರಿ, ನಾವು ವಿಮೋಚನಕಾಂಡ 2ನೇ ಅಧ್ಯಾಯವನ್ನು ನೋಡಿಕೊಳ್ತಾ ಇದ್ದೇವೆ. ಮೋಶೆಯು ಯಾವ ರೀತಿಯಾಗಿ ಇಬ್ಬರು ಜಗಳಾಡ್ತಾ ಇದ್ದರು. ಒಬ್ಬನು ಇಬ್ರಿಯನು, ಇನ್ನೊಬ್ಬನು ಐಗುಪ್ತದವನು. ಅವರಿಗೆ ಪರಿಹಾರ ಮಾಡಿಬಿಟ್ಟು ಏನು ಮಾಡ್ತಾನೆ, ಐಗುಪ್ತದವನಿಗೆ ಕೊಂದುಬಿಡ್ತಾನೆ. ಕೊಂದುಬಿಟ್ಟು ಅಂದರೆ ತನ್ನ ಉದ್ವೇಗದಿಂದ ಅಥವಾ ಒಂದು ನ್ಯಾಯ ತೀರಿಸುವಂಥದ್ರಲ್ಲಿ. ಮಾರನೇ ದಿವಸ ನೋಡಿದರೆ ಇಬ್ರಿಯರು ಜಗಳ ಆಡ್ತಿದ್ರು. ಒಬ್ಬನಿಗೆ ಹಂಗೆ ಆಡಬಾರ್ದು, ನಾವು ಸಹೋದರ ಅಂತ ಹೇಳಿದಾಗ, ಏನು ನೆನ್ನೆ ದಿವಸ ಐಗುಪ್ತದವನು ಕೊಂದು ಹಾಕಿ ಮರಳಿನಲ್ಲಿ ಹೂಣಿಟ್ಟಿದ್ದಲ್ಲ, ಆ ರೀತಿಯಾಗಿ ನಾನು ಮಾಡಬೇಕಂತಿದ್ದೀಯ ಅಂದ ತಕ್ಷಣ, ಓ ಈ ಸೀಕ್ರೆಟ್ ನಾನು ಮಾಡಿದ್ದು ಯಾರು ಗೊತ್ತಿಲ್ಲ ಅಂದ್ಕೊಂಡು ಇವನು ಗೊತ್ತಾಗ್ಬಿಡ್ತದೆ, ಇದು ಫರೋಹನಿಗೆ ಹೋಗ್ಬಿಟ್ರೆ ಫರೋಹನ್ ನನ್ನ ಕೊಂದುಬಿಡ್ತಾನೆ ಅಂತ ಹೇಳ್ಬಿಟ್ಟು ಮೋಶೆ ಆ ಸ್ಥಳದಿಂದ ಓಡಿ ಹೋಗ್ಬಿಟ್ಟು ಮಿದ್ಯಾನ್ ದೇಶಕ್ಕೆ ಓಡೋಗ್ಬಿಡ್ತಾನೆ, ದೂರದಲ್ಲಿ ಮೋಶೆ. ಮತ್ತು ಆ ರೀತಿಯಾಗಿ ಹೋಗಿದ್ದಾಗ ಅವನು ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಭೇಟಿ ಆಗ್ತಾನೆ. ಮಿದ್ಯಾನ್ ಆಚಾರ್ಯನ 7 ಮಂದಿ ಹೆಣ್ಮಕ್ಳಿರ್ತಾರೆ. ಆ 7 ಹೆಣ್ಮಕ್ಳಲ್ಲಿ ಒಬ್ಬಾಕೆಯನ್ನು ಮದುವೆ ಆಗ್ತಾನೆ. ಆಕೆ ಹೆಸರು ಚಿಪ್ಪೋರಳು. ಚಿಪ್ಪೋರಳು ಅಂತ ಹೇಳಿದರೆ ಪಕ್ಷಿ ಅಂತ ಅರ್ಥ, ಬರ್ಡ್, ಪಕ್ಷಿ ಎಂಬ ಹೆಸರನ್ನು ಹೊಂದಿದ ವ್ಯಕ್ತಿಗೆ ಅವನು ಮದುವೆಯಾಗಿ ಒಂದು ಮಗು ಹುಡ್ತದೆ. ಆ ಮಗುವಿಗೆ ಗೆರ್ಶೋಮ್ ಎಂಬುದಾಗಿ, ನಾನು ಅನ್ಯನಾಗಿದ್ದೆ, ಪ್ರತ್ಯೇಕವಾಗಿದ್ದೆ ಅಂತ ಹೇಳ್ಬಿಟ್ಟು ಹೆಸರಿಡ್ತಾನೆ. ಆ ರೀತಿಯಾಗಿ 2ನೇ ಅಧ್ಯಾಯ ಮುಗಿದೋಗ್ತದೆ. ದೇವರು 2ನೇ ಅಧ್ಯಾಯ ವಿಮೋಚನಕಾಂಡ ಅಧ್ಯಯನ ಮಾಡಲಿಕ್ಕೆ ಕೃಪೆ ಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
2. And there went a man of the house of Levi, and took to wife a daughter of Levi. And the woman conceived, and bare a son. And when she saw him that he was a goodly child, she hid him 3 months. And when she could not longer hide him, she took for him an ark of bulrushes, and daubed it with slime, and with pitch, and put the child therein. And she laid it in the flags by the river's brink. And his sister stood afar off, to wit what would be done to him. And the daughter of Pharaoh came down to wash herself at the river, and her maidens walked along by the river's side. And when she saw the ark among the flags, she sent her maid to fetch it. And when she had opened it, she saw the child, and behold, the babe wept. And she had compassion on him, and said, This is one of the Hebrews' children. Then said his sister to Pharaoh's daughter, Shall I go and call to thee a nurse of the Hebrew women, that she may nurse the child for thee? And Pharaoh's daughter said to her, Go. And the maid went and called the child's mother. And Pharaoh's daughter said unto her, Take this child away, and nurse it for me, and I will give thee thy wages. And the woman took the child, and nursed it. And the child grew, and she brought him unto Pharaoh's daughter, and he became her son. And she called his name Moses. And she said, Because I drew him out of the water. And it came to pass in those days, when Moses was grown, that he went out unto his brethren, and looked on their burdens, and he spied an Egyptian smiting an Hebrew, one of his brethren. And he looked this way and that way, and when he saw that there was no man, he slew the Egyptian, and hid him in the sand. And when he went out the second day, behold, 2 men of the Hebrews strove together. And he said to him that did the wrong, Wherefore smitest thou thy fellow? And he said, Who made thee a prince and a judge over us? Intendest thou to kill me, as thou killest the Egyptian? And Moses feared, and said, Surely this thing is known. Now when Pharaoh heard this thing, he sought to slay Moses. But Moses fled from the face of Pharaoh, and dwelt in the land of Midian. And he sat down by a well. Now the priest of Midian had 7 daughters, and they came and drew water, and filled the troughs to water their father's flock. And the shepherds came and drove them away, but Moses stood up and helped them, and watered their flock. And when they came to Reuel their father, he said, How is it that ye are come so soon today? And they said, An Egyptian delivered us out of the hand of the shepherds, and also drew water enough for us, and watered the flock. And he said unto his daughters, And where is he? Why is it that ye have left the man? Call him, that he may eat bread. And Moses was content to dwell with the man. And he gave Moses Zipporah his daughter. And she bare him a son, and he called his name Gershom, for he said, I have been a stranger in a strange land. And it came to pass in process of time that the king of Egypt died, and the children of Israel sighted by reason of the bondage, and they cried, and their cry came up unto God by reason of the bondage. And God heard their groaning, and God remembered his covenant with Abraham, with Isaac, and with Jacob. And God looked upon the children of Israel, and God had respect unto them.